ನಮ್ಮ ಗೌರ್ಮೆಂಟ್ ಪರವಾಗಿ ಇನ್ನೊಬ್ಬರು ಲಾಯರ್ ಇರ್ತಾರೆ. KDBಗೆ ಒಬ್ಬರು ಅಡ್ವೊಕೇಟು, ಸರ್ಕಾರದ ಒಂದು ಅಂಗ ಅದು KDB. ಅದಕ್ಕೊಬ್ಬರು ಒಂದು ವಾದ ಮಾಡ್ತಾರೆ, ನಾವು ಎಷ್ಟು ದಿವಸ ಆದಮೇಲೆ ದುಡ್ಡು ಕೊಡ್ಬೋದು ಅಂತ. ಇನ್ನೊಂದು ಕಡೆ ಸರ್ಕಾರದಿಂದ ಒಬ್ಬರು ನಮ್ಮ ರವಿಕುಮಾರ್ ಅವರೇನು ಹೋಗ್ತಾರೆ, ಅವರು ಹೇಳ್ತಾರೆ, ದ ಲರ್ನೆಡ್ ಸೀನಿಯರ್ ಕೌನ್ಸಿಲ್ ಅಪಿಯರಿಂಗ್ ಫಾರ್ ದ ಸ್ಟೇಟ್ has produced various documents relating to implementation of the BMICP that highlight serious violation of the framework agreement, referring to the gazette notification date so and so ಅದು 8th ಡೇಟ್ಗಳಿದೆ. It is submitted that the applicant NICE had revised the toll fees on several occasions without obtaining prior approval of the state government. ಆ ಟೋಲ್ದು ರೇಟ್ಗಳು ಬೇಕಾದಂಗೆ ಜಾಸ್ತಿ ಏನು ಮಾಡಿದ್ದಾರೆ, ಸರ್ಕಾರದಿಂದ ಅನುಮತಿನೇ ಪಡೆದೆ ಇವತ್ತು ಇವ್ರಿಗೆ ಇಷ್ಟ ಬಂದಾಗೆ ಇವತ್ತೇನು ಮಾಡ್ಕೊಂಡಿದ್ದಾರೆ, ಅದು ವೈಲೇಟ್ ಆಗಿರ್ತಕ್ಕಂಥದ್ದನ್ನು ಅಲ್ಲೇನು ಕೋರ್ಟ್ ಮುಂದೆ ಹೇಳ್ತಾರೆ. ವಿತೌಟ್ ಒಬ್ಟೈನಿಂಗ್ ಪ್ರಿಯರ್ ಅಪ್ರೂವಲ್ ಆಫ್ ದ ಸ್ಟೇಟ್ ಗೌರ್ಮೆಂಟ್ ಆಸ್ ಕಂಟೆಂಪ್ಲೇಟೆಡ್ ಇನ್ ದ ಫ್ರೇಮ್ವರ್ಕ್ ಅಗ್ರಿಮೆಂಟ್, ಇಟ್ ವಾಸ್ ಸಬ್ಮಿಟೆಡ್ ದಟ್ ದ ಲೇಕ್ಸ್ ಅಂಡ್ ಟ್ಯಾಂಕ್ ಬೆಡ್ ಲ್ಯಾಂಡ್ಸ್ ಆಫ್ ವೇರಿಯಸ್ ವಿಲೇಜಸ್ ಹ್ಯಾವ್ ಬಿನ್ ಹ್ಯಾಂಡೆಡ್ ಓವರ್ ಟು ದ ಅಪ್ಲಿಯಂಟ್ ನೈಸ್ ಫಾರ್ ದ BMIC ಇನ್ ವೈಲೇಷನ್ ಆಫ್ ದ ಜಡ್ಜ್ಮೆಂಟ್ ಆಫ್ ದ ಸುಪ್ರೀಂ ಕೋರ್ಟ್. ಕೆರೆ ಕಟ್ಟೆಗಳನ್ನು ಸಹ ಇವರು ಹ್ಯಾಂಡ್ ಓವರ್ ಮಾಡಿದ್ದಾರೆ ಸರ್ಕಾರ, KDBಯಿಂದ ಮತ್ತು ಸರ್ಕಾರ BDAಯಿಂದ. ಅದರಿಂದ ಇಲ್ಲಿ ಇವರು ಇದೆಲ್ಲವನ್ನ ಹೇಳೋದ್ರ ಜೊತೆಗೆ ಇಲ್ಲಿ ಎಷ್ಟೆಷ್ಟು ದುಡ್ಡು ಸಂಪಾದನೆ ಮಾಡಿದ್ದಾರೆ, ಯಾರ್ಯಾರಿಗೆ ಇವರು ಯಾವ್ಯಾವ ರೇಟಿಗೆ ಸೇಲ್ ಮಾಡಿದ್ದಾರೆ ಅನ್ನೋದನ್ನು ಸಹ ಇಲ್ಲಿ ಕೋರ್ಟ್ನಲ್ಲಿ ಇದೆಲ್ಲವನ್ನು ತಂದಿದ್ದಾರೆ. ಎಲ್ಲಿ ಇನ್ನೊಂದು ಇದರಲ್ಲಿತ್ತು, ಒಂದೇ ನಿಮಿಷ ಬಗ್ಗೆ ನನಗೆ ಸ್ವಲ್ಪ ಮೂಡು ಹೇಳ್ತೀನಿ. ಇಲ್ಲಿ the land owners have also relied upon several registered transactions executed by the NICE in respect of the land farming part of the project. ಇಲ್ಲಿ ಎಲ್ಲೆಲ್ಲಿ ಇವರು ಲ್ಯಾಂಡನ್ನು ಯಾರ್ಯಾರಿಗೆ ಎಷ್ಟೆಷ್ಟು ಕೋಟಿಗೆ ಸೇಲ್ ಮಾಡಿದ್ದಾರೆ ಇದೆಲ್ಲ ಇಲ್ಲಿ ಕೋರ್ಟ್ ಮುಂದೆ ಇಟ್ಟಿದ್ದಾರೆ ಡಾಕ್ಯುಮೆಂಟ್ನ. ಇದು ಉಮ್ಮಂಗ ರಿಯಲ್ ಟೆಕ್ ಪ್ರೈವೇಟ್ ಲಿಮಿಟೆಡ್ ಅನ್ನೋರಿಗೆ 10 ಎಕರೆ ಕೊಡ್ತಾರೆ ಮಾರಾಟ, ಮಾಧವರ ವಿಲೇಜ್ನಲ್ಲಿ. ಅಲ್ಲಿಂದ ದಮನಾಂಗಿ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್ಡು ಕೆಂಗೇರಿ ವಿಲೇಜ್ನಲ್ಲಿ 20 ಎಕರೆ. ಅಲ್ಲಿಂದ SBK ಪ್ರಾಪರ್ಟೀಸು 14/1/15ರಲ್ಲಿ 12 ಎಕರೆ. ಅಲ್ಲಿಂದ ಪಿಲ್ಗಾನಹಳ್ಳಿ ವಿಲೇಜ್ ಆ್ಯಂಡ್ ಎ ಸೇಲ್ ಅಗ್ರಿಮೆಂಟ್ ಡೇಟೆಡ್ 15/4/2005 ಎಕ್ಸಿಕ್ಯೂಟೆಡ್ ವಿತ್ ದರ್ಶಿತ್ ಹೌಸಿಂಗ್ ಪ್ರೈವೇಟ್ ಲಿಮಿಟೆಡ್ 13 ಎಕರ್ಸ್. ಹೀಗೆ ಲ್ಯಾಂಡನ್ನು ಇವ್ರಿಗೆ ಇಷ್ಟ ಬಂದಾಗೆ ಸ್ವೇಚ್ಛಾಚಾರವಾಗಿ ಇಲ್ಲಿ ಇದು ಮಾರಕ್ಕೆ ಬರಲ್ಲ, ಲ್ಯಾಂಡ್ ಡೆವಲಪರ್ಸ್ಗೆ ಕೊಡೋಕ್ಕೆ ಬರಲ್ಲ. ಇದೆಲ್ಲ ವೈಲೇಟ್ ಮಾಡಿರ್ತಕ್ಕಂಥದ್ದು. ಇಷ್ಟೆಲ್ಲ ಇವರು ಮಾಡ್ಕೊಂಡು ಅದ್ರ ಜೊತೆಗೆ ಟೋಲ್ನಲ್ಲಿ ಡ್ಯೂರಿಂಗ್ ದ ಫೈನಾನ್ಷಿಯಲ್ ಇಯರ್ 2014-15 ದ ಕಂಪನಿ ಡಿಸ್ಕ್ಲೋಸ್ಡ್ ರಿಸಿಪ್ಟ್ ಆಫ್ ಅಪ್ರಾಕ್ಸಿಮೇಟ್ಲಿ 2,706 million ಫ್ರಮ್ ದ ಸೇಲ್ ಆಫ್ ಡೆವಲಪ್ಡ್ ಲ್ಯಾಂಡ್ ಆಸ್ ಅಗೇನ್ಸ್ಟ್ ಟೋಲ್ ಕಲೆಕ್ಷನ್ಸ್ ಆಫ್ ಅಪ್ರಾಕ್ಸಿಮೇಟ್ಲಿ 1,879 million. ಲೈಕ್ವೈಸ್ ಡ್ಯೂರಿಂಗ್ 2015-16 27 crores. ಹೀಗೆ ಎಲ್ಲ ಡಾಕ್ಯುಮೆಂಟನ್ನು ಇಲ್ಲಿ ಪ್ರೊಡ್ಯೂಸ್ ಮಾಡಿದ್ದಾರೆ. ಈ ಕಂಪನಿ ಏನೇನು ದುರ್ವ್ಯವಹಾರಗಳನ್ನು ಮಾಡ್ಕೊಂಡಿದ್ದಾರೆ ಇದೆಲ್ಲ ಏನಿದೆ ಇದು ಅದರ ಜೊತೆಗೆ ಇಲ್ಲಿ ಒಂದು ಅಲ್ಟಿಮೇಟ್ಲಿ ಸರ್ಕಾರಕ್ಕೆ ಹೇಳ್ತಾರೆ ಅವರು, ನಿಮಗೆ ನೈಸ್ ಈಸ್ ಅರ್ನಿಂಗ್ ಹ್ಯೂಜ್ ಪ್ರಾಫಿಟ್ ವಿತೌಟ್ ಫುಲ್ಫಿಲ್ಲಿಂಗ್ ದ ಆಬ್ಲಿಗೇಷನ್ಸ್ ಅಂಡರ್ ದ ಫ್ರೇಮ್ವರ್ಕ್ ಅಗ್ರಿಮೆಂಟನ್ನು ಎಲ್ಲ ವೈಲೇಟ್ ಮಾಡಿ ಇವರು ದುಡ್ಡು ಮಾಡಿರ್ತಕ್ಕಂಥದ್ದು. ಹೀಗೆ ಹಲವಾರು ರೀತಿಯಲ್ಲಿ ಏನಿದೆ. ಒಂದು ಡೆಕ್ಕನ್ ಹೆರಾಲ್ಡ್ ಪತ್ರಿಕೆಯಲ್ಲಿ ಮಾತ್ರ ಬರೆದಿದ್ದನ್ನು ನೋಡಿದ್ದೇನೆ, ಭಾಳ ನೀಟಾಗಿ ಈ ಪತ್ರಿಕೆಯಲ್ಲಿ ಬರೆದರು.
ಇವತ್ತು ನಾನು ನಾಡಿನ ಜನತೆಗೆ ಹೇಳಲಿಕ್ಕೆ ಬಯಸ್ತೀನಿ, ಇವತ್ತು ಈ ರೀತಿ ವೈಲೇಟ್ ಮಾಡಿ ಇವತ್ತು ರೈತರನ್ನ ಒಕ್ಕಲೆಬ್ಬಿಸ್ತಕ್ಕಂಥದ್ದೇನಿದೆ, ಇಲ್ಲಿ ರೈತರು ಕಣ್ಣಲ್ಲಿ ನೀರು ಹಾಕ್ತಾರೆ. ಇಲ್ಲಿ ನಾನು ಇವತ್ತು ಯಾತಕ್ಕೆ ಈ ನೈಸ್ ವಿಷಯದಲ್ಲಿ ನಿಮ್ಮ ಮುಂದೆ ಇಡ್ತಾ ಇದ್ದೇನೆ ಅಂದರೆ, ಇವತ್ತು ಒಂದು ಕಡೆ ಬಿಡದಿನಲ್ಲಿ ನಾಳೆ ದಿನ ಏನು ನಡೀತಾ ಇದೆ, ಇವತ್ತು $450 ಪೇಜ್ ಇಲ್ಲ, ಇದೆಲ್ಲ ಇರಲಿ. ಜಯಚಂದ್ರ ಅವ್ರಿಗೆ ಹೋಗಿ ಒಂದು ಹೇಳಿದ್ದೀನಿ, ಈಗ ಅದಿರಲಿ. ಇದು ಯಾತಕ್ಕೆ ಇವತ್ತು ನಿಮಗೆ ಈ ವಿಷಯ ಪ್ರಸ್ತಾಪ ಮಾಡ್ತಾ ಇದ್ದೇನೆ ಅಂದರೆ, 29 ವರ್ಷ ಆಗಿದೆ ಈ ನೈಸ್ ಕಂಪ್ನಿಯ ವಿಷಯದಲ್ಲಿ. ಬಹುಶಃ ನಾನು ಜೂನ್ ತಿಂಗಳಿನಲ್ಲಿ 2006 ನಾನು ಮುಖ್ಯಮಂತ್ರಿ ಇದ್ದಾಗ 6/6/2006 ವಿಧಾನಸಭೆ ಕಲಾಪದಲ್ಲಿ ಈ ವಿಷಯವನ್ನು ಪ್ರಸ್ತಾಪ ಮಾಡಿದೆ. ನಾನು ಈ ರಾಜ್ಯದ ಮುಖ್ಯಮಂತ್ರಿ ಇದ್ದಾಗ ಕ್ಯಾಬಿನೆಟ್ನಲ್ಲಿ ಇದನ್ನು ಸ್ಕ್ರ್ಯಾಪ್ ಮಾಡಬೇಕು ಅಂತಕ್ಕಂಥ ನಿರ್ಧಾರ ಮಾಡೋದು ಈ ಪ್ರಾಜೆಕ್ಟ್ನ ಅವತ್ತೇ ನಾನು 2006. ಆದರೆ ಕೋಯಿಲೇಷನ್ ಗೌರ್ಮೆಂಟ್ ಇದ್ದಿದ್ದರಿಂದ ನಾನು ಅದನ್ನು ಜಾರಿಗೆ ತರಲಿಕ್ಕಾಗಲಿಲ್ಲ. ವಿಧಾನಸಭೆ ಕಲಾಪದಲ್ಲಿ ಹೇಳಿದ್ದೇನೆ 6/6/2006 ಫೈನಲ್ ಆಗಿ ನಾನು ಉತ್ತರ ಕೊಡಬೇಕಾದ್ರೆ 224 ಸದಸ್ಯರಿಗೂ ನಾನು ಮನವಿ ಮಾಡ್ತೇನೆ, ನೀವು ಇಲ್ಲಿ ತೀರ್ಮಾನ ಮಾಡಿ, ಇವತ್ತು ಈ ಪ್ರಾಜೆಕ್ಟು ಬೇಕೋ ಬೇಡವೋ ಅಂತಕ್ಕಂಥ ನಿರ್ಧಾರ ಮಾಡಿ ಇವತ್ತು ತೀರ್ಮಾನ ಮಾಡಿದ್ರೆ, ಸ್ಕ್ರ್ಯಾಪ್ ಮಾಡಿದ್ರೆ ಇಲ್ಲಿ ಬರ್ತಕ್ಕಂಥ ಆದಾಯದಲ್ಲಿ ನಾವು ಈ ಲ್ಯಾಂಡನ್ನೆಲ್ಲ ವಾಪಸ್ ಕೊಡೋದು ಮಾಡಿದ್ರೆ, ರೈತರ ಸಾಲ ಮನ್ನಾ, ಬೆಂಗಳೂರು ನಗರಕ್ಕೆ 15,000 ಕೋಟಿ ವೆಚ್ಚದಲ್ಲಿ ಅಭಿವೃದ್ಧಿಗೆ ಕಾರ್ಯಕ್ರಮ, ಇದೆಲ್ಲವನ್ನು ವಿಧಾನಸಭೆ ಕಲಾಪದಲ್ಲಿ ನಾನು ಚರ್ಚೆ ಮಾಡಿದ್ದೇನೆ 2006. ಸನ್ಮಾನ್ಯ ದೇವೇಗೌಡರು ನಿರಂತರವಾಗಿ ಯಾವ ಒಂದು ಪ್ರಾಜೆಕ್ಟು ಇವರಿಂದಲೇ ಪ್ರಾರಂಭ ಆಗಬೇಕು ಅಂತ ಮಾಡಿದ್ದು. ಅದಕ್ಕೆ ಹೇಳ್ತಾರೆಲ್ಲ ಇವರೆಲ್ಲ, ಇದು ದೇವೇಗೌಡರ ಕೂಸು ಅಂತಾರೆ. ಭಾಳ ಜನ ಮಾತನಾಡಿದ್ದಾರೆ. ದೇಶಪಾಂಡೆ ಅವರು ಏನು ಹೇಳಿದ್ದಾರೆ ಅದೆಲ್ಲ ಕಟ್ಟಿಂಗ್ಗಳು ಇಟ್ಕೊಂಡಿದ್ದಾನೆ, ಎಲ್ಲ ಇದೆ. ಇವತ್ತು ಈ ಒಂದು ಪ್ರಾಜೆಕ್ಟ್ನ ಹೆಸರಿನಲ್ಲಿ ಯಾರ್ಯಾರು ಇದರಲ್ಲಿ ಭಾಗಿಗಳಾಗಿದ್ದಾರೆ ಈ ರಾಜ್ಯದ ಮುಖ್ಯಮಂತ್ರಿಗೆ ನಾನು ಕೇಳಲಿಕ್ಕೆ ಬಯಸ್ತೀನಿ. ಇಲ್ಲಿ ಬೇಕಾದಂಗೆ ರೈತರ ಭೂಮಿನ ನನಗೆ ಬೇಕು ಅಂತೇಳಿ, ಭೂಮಿಗೆ ಬೇಕು ಅಂತೇಳಿ ವಶಪಡಿಸ್ಕೊಳ್ತಕ್ಕಂಥ ಸರ್ಕಾರದಲ್ಲಿ ಒಂದು ವಿಷಯವನ್ನು ನಿಮ್ಮ ಗಮನಕ್ಕೆ ತರಲೇಬೇಕು ನಾನು. ಯಾಕೆ ಅಂದರೆ ಯಾತಕ್ಕೆ ಈ ರೀತಿ ಆಗ್ತಾಯಿದೆ, ಯಾತಕ್ಕೆ ಇವೆಲ್ಲ ಆಗ್ತಾ ಇರೋದು, ಇಲ್ಲಿ ಇವರಿಗೆ ಇಷ್ಟ ಬಂದಾಗೆ ಮಾಡ್ಕೊಂಡಿರ್ತಕ್ಕಂಥದ್ದಕ್ಕೆ ಹೇಳ್ತೀನಿ. ಇಲ್ಲಿ ಹೊಸಕೆರೆಹಳ್ಳಿ, ಅವತ್ತು ವೀರಭದ್ರ ನಗರ ಹೊಸಕೆರೆಹಳ್ಳಿ ಭಾಗದಲ್ಲಿ ಇದೇ ಪೊಲೀಸ್ನ ಕಳಿಸಿ ಸರ್ಕಾರ ಮನೆಗಳನ್ನೆಲ್ಲ ಬುಲ್ಡೋಸ್ ಮಾಡಿದ್ರು. 20-30 ಸೈಟಲ್ಲಿ ಮನೆ ಕಟ್ತಕ್ಕಂಥವ್ರನ್ನ ಅವ್ರನ್ನೆಲ್ಲ ಒಕ್ಕಲೆಬ್ಸಿದ್ರು. ನನಗೆ ಆ ಭೂಮಿ ಬೇಕು ಅಂತ ಕೇಳ್ದಂಗೆ ಸ್ವೇಚ್ಛಾಚಾರವಾಗಿ ಮಾಡಿಕೊಟ್ರು ಹಿಂದೆ ಇದ್ದಂಥ ಸರ್ಕಾರಗಳು. ಇವತ್ತು ಅಟ್ಲೀಸ್ಟ್ ಸುಪ್ರೀಂ ಕೋರ್ಟ್ನ ಜಡ್ಜ್ಮೆಂಟ್ ಬಂದಿದೆಯಲ್ಲ, ಈ ಮುಖ್ಯಮಂತ್ರಿಗಳಿಗೆ ಕೇಳಲಿಕ್ಕೆ ಬಯಸ್ತೇನೆ, ಏನು ತೀರ್ಮಾನ ಮಾಡ್ತೀರಿ? ಇವತ್ತು ನಿಮ್ಮ ಸರ್ಕಾರದಲ್ಲಿ ಹೇಳಿದ್ರಿ, ಯಾರಾದರೂ 1 ನಯಾ ಪೈಸಾ, 1 ರೂಪಾಯಿ ನಿಮ್ಮ ಹತ್ರ ಲಂಚ ಕೇಳಿದ್ರೆ ಫೋನ್ ಮಾಡಿ ಅಂತ ಹೇಳಿದರು. 1 ರೂಪಾಯಿ ಲಂಚ ಕೇಳಿದರೆ ಫೋನ್ ಮಾಡೋಕ್ಕೆ ಹೇಳಿದ್ರಲ್ವ ಮುಖ್ಯಮಂತ್ರಿಗಳು? ಇದಕ್ಕಿಂತ ಬೇಕಾ ಭ್ರಷ್ಟಾಚಾರ? ಇದಕ್ಕಿಂತ ಬೇಕಾ ದರೋಡೆ ನಡೆದಿರೋದು? ಏನು ಮಾಡ್ತೀರಿ? ಉತ್ತರ ಕೊಡಿ ನಮಗೆ. ಇವತ್ತು ಸರ್ಕಾರ ಹೈಕೋರ್ಟ್ ಹೇಳಿದೆ, ಇವತ್ತು ಟೋಲ್ನ ಇವತ್ತೇನು ಕಲೆಕ್ಟ್ ಮಾಡ್ತಾ ಇದ್ದಾರೆ ನಿಲ್ಲಿಸಬೇಕು ಅಂತ ಹೇಳಿ ಇಲ್ಲಿಗೆಲ್ಲ ಮಾಡ್ತಾ ಇದ್ದಾರೆ. ಇವತ್ತು ಟೋಲ್ ನಿಲ್ಲಿಸಬೇಕು ಅಂತಕ್ಕಂಥದ್ದನ್ನು ಅದಕ್ಕೆ ಮಾಡ್ತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ. ಸರ್ಕಾರಕ್ಕೆ ಒಂದು ಲೆಟರ್ ಬರೀತೀನಿ, ಇವತ್ತು ನಿಮ್ಮ ಮುಂದೆ ಹೇಳ್ತಾ ಇದ್ದೇನೆ. ಇದೆಲ್ಲವನ್ನು ಇಟ್ಟು ಈ ಸರ್ಕಾರಕ್ಕೊಂದು ಗಡುವು ಕೊಡಬೇಕು ಅಂತ ನಿರ್ಧಾರ ಮಾಡಿದ್ದೇವೆ. ಇನ್ನೆಷ್ಟು ವರ್ಷ ಈ ರೀತಿ ರಾಜ್ಯ ಲೂಟಿ ಆಗಬೇಕು? ಇವತ್ತು ಹೊಸಕೆರೆಹಳ್ಳಿ ಟೋಲ್ ಇದೆಯಲ್ಲ, ಅಲ್ಲಿ ಬಡವ್ರ ಮೇಲೆ ಒಕ್ಕಲೆಬ್ಬಿಸ್ತೀರಿ. ಆದರೆ ಅಲ್ಲಿ ಒಂದು ಶೋಭಾ ಡೆವಲಪರ್ಸು ಅಲ್ಲಿ ಒಂದು ಅರ್ಜಿ ಬರೀತಾನೆ, ನಂದಿ ಇನ್ಫ್ರಾಸ್ಟ್ರಕ್ಚರ್ ಕಾರಿಡಾರ್ನವರಿಗೆ ನಮಗಲ್ಲಿ ಬಿಲ್ಡಿಂಗ್ ಕಟ್ಟಲಿಕ್ಕೆ NOC ಕೊಡಿ ಅಂತೇಳಿ. ಇಲ್ಲಿ NOC ಕೊಡ್ತಾರೆ. ಇವರ ಅಪ್ಪೊಂದು ಆಸ್ತಿ ನಂದಿ ಕಾರಿಡಾರ್ನಂದು. ಇವಂತ NOC ತಗೊಂಡು ಈ ಶೋಭಾ ಡೆವಲಪರ್ಸ್ ಕಟ್ತಾವ್ರಲ್ಲ, ಯಾರು ಜಾಗ ಅದು? ಯಾರು ತೋರಿಸ್ಕೊಂಡಿದ್ದಾರೆ? ಯಾರು ಜಾಗ ಅದು ಹೇಳ್ಬೇಕು ಇವತ್ತು ಮುಖ್ಯಮಂತ್ರಿಗಳು. ಶೋಭಾ ಡೆವಲಪರ್ಸ್ಗೂ ನಿಮಗೂ ಸಂಬಂಧ ಏನು? ಅದು ಹೇಗೆ ಬಡವ್ರ ಜಮೀನನ್ನ ಕಿತ್ಕೊಂಡಿದ್ದೀರಿ?
ಒಂದು ಸಣ್ಣ ಸಣ್ಣ ಜಾಗಗಳಿವೆ. 4,000 ಜನಕ್ಕೆ ಸೈಟ್ ಕೊಟ್ಟಿಲ್ಲ, ಕೊಡ್ತೀನಿ ಅಂತ ಹೇಳಿ, ಆಲ್ಟರ್ನೇಟ್ ಸೈಟ್ ಕೊಡ್ತೀವಿ ಅಂತ ಹೇಳಿ 4,000 ಕುಟುಂಬಕ್ಕೆ ಸೈಟ್ ಕೊಟ್ಟಿಲ್ಲ. ನೂರಾರು ಜನದ ಭೂಮಿಗಳನ್ನು, ನೂರಾರು ವರ್ಷ ಬದುಕಿರ್ತಕ್ಕಂಥವ್ರು, ಅವ್ರ ಭೂಮಿಗಳನ್ನು ಇವತ್ತು ಯಾವ ರೀತಿ ನಾವು ವಶಪಡಿಸ್ಕೊಂಡಿದ್ದೀರಿ. ಆ ಒಂದು ಭೂಮಿ ವಶಪಡಿಸ್ಕೊಂಡಾಗ ಒಬ್ಬರು ಆತ್ಮಹತ್ಯೆ ಮಾಡ್ಕೊಂಡು ಹಾರ್ಟ್ ಅಟ್ಯಾಕ್ ಆಗಿ ತೀರ್ಕೊಂಡು ಹೋಗಿರ್ತಕ್ಕಂಥದ್ದು ಬರೆದಿದ್ದೀರಿ ಪತ್ರಿಕೆಯಲ್ಲಿ. ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗ್ತಾರೆ, ಪ್ರಾಣ ಹೋದರೂ ಸರಿ. ಇಲ್ಲಿ ಹಿಂದೆ ಜಮೀನುದಾರರಾಗಿ ಬಾಳಿದವರಿಗೆ ಈಗ ಅವರ ಹೆಣ ಉಡಲು 3 ಅಡಿ ಜಾಗವೂ ಇಲ್ಲ. ಪೂರ್ವಿಕರ ಸಮಾಧಿಗಳನ್ನು ಕಿತ್ತೊಗೆದು ಅಲ್ಲಿ ಪೆಟ್ರೋಲ್ ಪಂಪ್ಗಳನ್ನು ನಿಲ್ಲಿಸಲಾಗಿದೆ, ಮರಣ ಶಾಸನದಂತೆ ಅಂತ ಹೇಳ್ತಾರೆ. ಇಲ್ಲಿ 150 ಎಕರೆ ಲ್ಯಾಂಡು ಅವ್ರ ಜಮೀನು ಕಿತ್ಕೊಂಡು ಅವ್ರು ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಯ್ತಾರೆ. ಇಲ್ಲಿ ಹಲವಾರು ವೀರಭದ್ರ ನಗರ, ಪ್ರಮೋದ್ ಲೇಔಟು, ಬಾಗೇಗೌಡ ಬಡಾವಣೆ, ರೆಡ್ಡಿ ಬಡಾವಣೆ, ಇಲ್ಲೆಲ್ಲ ನೈಸ್ನವ್ರು ಆವರಿಸ್ಕೊಂಡು ಆ ರೈತರನ್ನೆಲ್ಲ ಒಪ್ಕ್ಲಪ್ಸಿದ್ರಲ್ಲ, ಅದು ನಿಮಗೆ ಭೂಮಿ ಬೇಕಾಯಿತು. ಇಲ್ಲಿ ನೈಸ್ತನ್ನು ಕೊಡ್ತಾನೆ, NOC ನನಗೆ ಅಲ್ಲಿ ಭೂಮಿ ಬೇಡ ನೀವು ತಗೊಳ್ಳಿ ಅಂತ ಹೇಳಿ ಡಿನೋಟಿಫಿಕೇಶನ್ ಮಾಡಿಬಿಟ್ರೆ ಜೈಲಿಗೆ ಹೋಗ್ತಾರಂತೆ. ಮೊನ್ನೆ ಮುಖ್ಯಮಂತ್ರಿ ಹೇಳ್ತಿದ್ದಾರಲ್ವ ಬಿಡದಿ ವಿಷಯದಲ್ಲಿ. ಇದು ಶೋಭಾ ಡೆವಲಪರ್ಸ್ಗೂ ಯಾರಿಗೂ ಅಗ್ರಿಮೆಂಟ್ ಆಗಿರೋದು ಬಿಲ್ಡಿಂಗ್ ಕಟ್ಟೋಕ್ಕೆ ಹೇಳ್ತಾರ ಮುಖ್ಯಮಂತ್ರಿಗಳು? ಇದು ಏನು ನಡೆದಿದೆ, ಇದಕ್ಕೋಸ್ಕರಲೇ ಇವತ್ತು ಹೈಕೋರ್ಟ್ನ ಆದೇಶ ಏನಿದೆ, ಹಲವಾರು ಫೈಂಡಿಂಗ್ಸ್ ಏನು ಕೊಟ್ಟಿದ್ದಾರೆ. ಆ ಫೈಂಡಿಂಗ್ಸ್ನ ಮೇಲೆ ಈ ಸರ್ಕಾರ ಏನು ತೀರ್ಮಾನ ಮಾಡ್ತೀರಿ, ಇನ್ನೂ ಎಷ್ಟು ವರ್ಷ ಬೇಕು? ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.